ಜಗ್ಜಗಟೀಸ್ ಮೈಸಾಸುರನ ಕೊಂದ ಮೆಟ್ಟಿ ನಿತ್ತ ಪ್ರಾಣವನ ಹಿಂಡಿ ನಿತ್ತ ಮಹಾಲಕ್ಷ್ಮಿ ಏನಿನಿ ನಾವು ಮಲತಾಯಿ ಸೊತ್ತಾಗಿ ಬಿದ್ದರೂ ಕೂಡ ನಮ್ಮನ್ನು ಕಡೆಗಿಂತ ಕೀಳಾಗಿ ಕಾಣುತ್ತಾಳೆ ಆ ನನ್ನ ತಾಯಿ. ಸ್ವಂತ ಮಗನನ್ನು ನೋಡಿಕೊಳ್ಳುವ ಅವಳ ಮದವನ್ನು ಇಳಿಸಿ ನಮ್ಮ ಅಣ್ಣ ತಂಗಿಯ ಬಾಳು ರಕ್ಷಿಸೋಮ್ಮ, ರಕ್ಷಿಸು. ಏನಮ್ಮ ತಂಗಿ, ಪೂಜಾ ಸಂಭ್ರಮ ತುಂಬಾ ದೂರದಂಗೆ ಕಾಣ್ತತಿ. ಹೌದಣ್ಣ, ಇದು ಶ್ರೀದೇವಿ ಘಟಸ್ಥಾಪನೆ ಅಲ್ಲವೇ, ಅದಕ್ಕೆ ದೇವರ ಪೂಜೆ ಮಾಡ್ತಾ ಇದ್ದೀನಿ. ಬಾಣ ಹೊಲದಿಂದ ದನಿದು ಬಂದ್ರುವೆ ಆ ದೇವರಿಗೆ ಮೊದಲು ನಮಸ್ಕಾರ ಮಾಡು. ಸರಿ ಬಾರಮ್ಮ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಸ್ಪರ್ಧಿನಿ ತೈಲಸುತೆ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬಕ ದೇವಿ ನಾರಾಯಣೇ ನಮಸ್ತುತೆ ಅಂತ ಹೇಳ್ತಾರೆ. ಚಂಡ ಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡ ಉಮಾ ಮಹೇಶ್ವರಿ, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ನಿನಗೆ ಈ ಬಸವಂತಪ್ಪನ ನೂರೆಂಟು ಯಾಕಂದ್ರೆ ಒಪ್ಪತಿ ನೂಟಕ್ಕೂ ಗತಿಲ್ಲದ ಈ ಕಲಿಕಾಲದಲ್ಲಿ ವಯಸ್ಸಿಗೆ ಬಂದ ಮಕ್ಕಳು ಮನೆಯಲ್ಲಿದ್ದಾರೆ ಎಂಬ ಪರಿವೇ ಇಲ್ಲದೆ ಕಾಮದಾಸೆಗಾಗಿ ಜೋತು ಬಿದ್ದ ನನ್ನ ತಂದೆ ಮತ್ತೊಬ್ಬಳ ಕೊಳ್ಳಿಗೆ ತಾಳಿ ಕಟ್ಟಿ ಮನೆಯಲ್ಲಿಟ್ಟುಕೊಂಡು ಬಂದ. ಅವಳು ನಮಗೆ ತಾಯಿಯಾಗಿ ಬರಲಿಲ್ಲ, ಮಲತಾಯಿಯಾಗಿ ಬಂದ್ರು. ಮಲತಾಯಿ ಹೇಗೆ ಮಕ್ಕಳನ್ನ ಕಾಣ್ತಾಳೆ ಹೇಳಿ? ಮಲತಾಯಿಯಾಗಿ ಬಂದು ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಾಣಬೇಕಾದ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಕಾಡುತ್ತಾ ಈ ಮನೆಯಲ್ಲಿ ನಂದ ಗೋಕುಲವಾಗಬೇಕಾಗಿದೆ ನಮಗೆ ತುಂಬಾ ಗೋಳಾಡ್ಸ್ಬಿಟ್ಲು. ತಂಗಿಯಮ್ಮ, ಒಂದು ಕಡೆ ಮದುವೆ ವಯಸ್ಸಿಗೆ ಬಂದ ತಂಗಿಯ ಮದುವೆ ಮಾಡುವ ಚಿಂತೆ, ಇನ್ನೊಂದು ಕಡೆ ಮಲ ತಮ್ಮನನ್ನ ಶಾಲೆಗೆ ಕಳಿಸುವ ಚಿಂತೆ. ಈ ಎರಡು ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಕೂಲಿ ಮಾಡುತ್ತಾ ಕುರಿ ಕಾಯುತ್ತಿರುವ ನನ್ನ ತಮ್ಮ ನರಸಿಂಹನ ತೋಳ್ಬಳದಲ್ಲಿ ಶಕ್ತಿ ಕೊಟ್ಟು ಕಾಪಾಡುತ್ತಾ ಎಂದು ನಿನ್ನಲ್ಲಿ ಕರೆ ಮುಗಿದು ಬೇಡಿಕೊಳ್ತೇನೆ ತಾಯಿ. ಯಾಕಣ ಇಷ್ಟೊಂದು ಮನಸ್ಸಿಗೆ ತಾಪ ಮಾಡಿಕೊಂಡಿರುವೆ? ತಾಪ ಮಾಡಿಕೊಳ್ಳದೆ ಏನ್ ಮಾಡ್ಲವ? ಏನ್ ಮಾಡ್ಲಿ? ವಯಸ್ಸಿಗೆ ಬಂದಿರುವ ತಂಗಿಯ ತಲೆಯ ಮೇಲೆ ಅಕ್ಷತೆ ಕಾಳ ಹಾಕದೆ ತಿರುಗುತ್ತಿರುವ ಇವನೊಬ್ಬ ನೀವು ರಾಕ್ಷಸ ಅಂತ ಆ ಜನ ನಿಂದೆ ಆಗ್ತಾ ಇದಾರಮ್ಮ. ಜನರ ಬಿಡು ನುಡಿಯನ್ನ ಕೇಳಿ ಬಡವ ಈ ತಂಗಿಯ ತಲೆ ಮೇಲೆ ಒಂದು ಅಕ್ಷತೆ ಕಾಳ ಹಾಕಬೇಕಂದ್ರೆ ವರದಕ್ಷಿಣೆ ಒಂದು ಪೇಡಂಬತವಾಗಿ ಬಂದು ಕುಂತಿದೆ ಈ ನನ್ನ ತಲೆಯ ಮೇಲೆ. ನನ್ನ ಮದುವೆ ಬಗ್ಗೆ ಆಳವಾಗಿ ಚಿಂತೆ ಮಾಡಿ ಈ ನಿನ್ನ ಮನಸ್ಸಿಗೆ ಕೊಂಡಿಪೆಟ್ಟು ಹಾಕಿಕೊಳ್ಳಬೇಡಮ್ಮ, ಕೊಂಡಿಪೆಟ್ಟು ಹಾಕಿಕೊಳ್ಳಬೇಡ. ಆ ಪರಮಾತ್ಮ ಒಂದು ಹೆಣ್ಣಿಗೆ ಒಂದು ಗಂಡು ಜೋಡು ಮಾಡೇ ಮಾಡಿರ್ತಾನೆ, ಜೋಡು ಮಾಡೇ ಮಾಡಿರ್ತಾನೆ. ತಂಗಿ, ಎಂತ ಮಾತವ ನಿಂದು, ಎಂತ ಮಾತು. ಆ ತಂಗಿ, ಎಂತ ಕೆಚ್ಚಿದೆ ಮಾತನಾಡಿದೆ ವಾಯಿ ನಿಮ್ಮ ಅಣ್ಣನಿಗೆ. ಹೌದಲ್ಲ, ನನ್ನ ಹಣೆ ಬರದಲ್ಲಿ ಮದುವೆ ಎಂಬ ಆ ಮಾಂಗಲ್ಯ ಎಂಬ ಭಾಗ್ಯ ನನ್ನ ಹಣೆ ಬರದಲ್ಲಿ ಇದ್ದಿದ್ರೆ ನಾನು ಕೂಡ ಮಹಾ ಶಿವಸೇನೆಯಂತೆ ಹಾಗೆ ಉಳಿದು ಬಿಡುತ್ತೇನೆ ಅಣ್ಣ, ಹಾಗೆ ಉಳಿದು ಬಿಡುತ್ತೇನೆ. ತಂಗ್ಯವ್ವ, ಈ ನಿನ್ನ ನುಡಿ ಕೇಳಿ ಕೆಚ್ಚದೆಯ ನಾರಿಯರ ಎದೆ ಬಿಚ್ಚಿ ಧರ್ಮದ ಜಾಗಟೆ ಬಾರಿಸಿತು. ಅದಕ್ಕೆ ಬಲ್ಲವರು ಹೇಳ್ತಾರೆ, ಹೆಣ್ಣು ತ್ಯಾಗಮಯಿ, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ. ಅಣ್ಣ, ಇದು ಕಠೋರದ ಮಾತಲ್ಲಣ್ಣ, ನಿಷ್ಠೆಯಿಂದ ಹೆಣ್ಣಾಗಿ ಹೆಮ್ಮೆಯಿಂದ ಹೇಳುತ್ತಿರುವ ಮಾತು ಅಣ್ಣ. ಕಣ್ಣಿದ್ದರು ಕುರುಡರು, ಕಾಲಿದ್ದರು ಹೇಳೋನು, ಹೆಣ್ಣೆಂದರೆ ಸಾಕು ಈ ಮೋಹ ಮನೆ ಕಾಲದಲ್ಲಿ ನೋಡುತ್ತಾರೆ ಅಣ್ಣ. ಯಾಕಂದ್ರೆ ಬಲ್ಲಾಡ ಚಕ್ರವರ್ತಿಯಿಂದ ಕೈಯಲ್ಲಿ ಸಿಲುಕಿ ಹೆಣ್ಣು ಹೆಣ್ಣಾಗಿ ಬಾಳಬೇಕಣ್ಣ. ಹೆಣ್ಣು ಹೆಣ್ಣಾಗಿ ಬಾಳಿದ್ರೆ ಈ ಜಗತ್ತಿನಲ್ಲಿ ಒಂದು ಬೆಲೆ, ನಾವು ಈ ಜಗತ್ತಿನಲ್ಲಿ ಒಂದು ಬೆಲೆ. ಶಬಾಷ್ ತಂಗಿ, ಶಬಾಷ್. ಹೆಣ್ಣಾಗಿ ಹೆಣ್ಣಿನ ಕುಲಕ್ಕೆ ಗೌರವ ತರುವಂತ ಮಾತನ್ನೇ ಆಡಿದ್ದೀಯ. ಯಾಕಂದ್ರೆ ಗಂಡನಿದ್ದರೂ ಕೂಡ ಬೇರೊಬ್ಬ ಗಂಡನನ್ನು ಬಯಸುವ ಈ ಸಮಾಜದಾಗ ಮದುವೆ ಆಗದಿದ್ದರೂ ಮದುವೆ ಆದರೂ ಸಹ ಧರ್ಮದಿಂದ ಬಾಳಿ ಧರ್ಮದ ಹೆಸರು ತರ್ತೀನಿ ಅನ್ನೋ ನಿನ್ನಂತ ತಂಗಿಯನ್ನು ಪಡೆಯೋದಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿರ್ಬೇಕು.
ಅದಕ್ಕಾಗಿ ಬಲ್ಲವರು ಹೇಳ್ತಾರೆ, ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ಜಗದ ಕಣ್ಣು, ಹೆಣ್ಣೆ ಈ ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಅಯ್ಯೋ ಅಣ್ಣ, ಮಾತಿನ ಬರದಲ್ಲಿ ನಾನು ನಿನಗೆ ಆ ದೇವಿ ಪ್ರಸಾದ ಕೊಡೋದನ್ನೇ ಮರ್ತು ಬಿಟ್ಟೆ. ಬಾ ಅಣ್ಣ, ಆ ದೇವಿ ಪ್ರಸಾದ ಕೊಡ್ತೀನಿ. ಸರಿ ಬಾರ. ತಂಗ್ಯವಾ, ಏನವ್ವ ನಿನ್ನ ಭುಜದ ಮೇಲೆ ರಕ್ತದ ಕಲೆಗಳು? ಅಣ್ಣ, ಅಣ್ಣ, ಇದು ರಕ್ತದ ಕಲಿಯಲ್ಲಣ್ಣ, ಹಾರದ ಗಾಯ, ನಾರದ ಗಾಯ. ಹೌದವ್ವ, ಇದಕ್ಕೆಲ್ಲ ಕಾರಣ? ಹೌದಣ್ಣ. ಅಣ್ಣ, ಮಲತಾಯಿ ಸೊತ್ತದಲ್ಲಿ ಬಿದ್ದಿರುವ ಆ ಮಲತಾಯಿ ಎಂಬ ಮುಕ್ತಿ ನಮಗೆ ಎಂದು ಸಿಗ್ತದೆ ಅಂತ ಯಾರಿಗೂ ಸಿಕ್ತಾಗಿದೆ ಅಣ್ಣ. ಹೌದವ್ವ. ಅಣ್ಣ, ಇದು ಯಾರ ತಪ್ಪಣ್ಣ? ಇದು ಯಾರ ತಪ್ಪು ಹೇಳಣ್ಣ? ಇದು ಯಾರ ತಪ್ಪು? ಇದು ಯಾರ ತಪ್ಪು? ನಮ್ಮ ಹಣದಪ್ಪನ ತಪ್ಪು, ಹೆತ್ತ ತಂದೆಯ ತಪ್ಪು. ತಂದೆ ಮಾಡಿದ ತಪ್ಪನ್ನ ನಾವು ಅನುಭವಿಸಬೇಕು. ಇದು ನಮಗೆ ಬಂದ ಪ್ರಾರಬ್ಧ ಕರ್ಮ ತಂಗಿ, ಪ್ರಾರಬ್ಧ ಕರ್ಮ. ಬಾದು ಬಾದು ಹೇ ಕೃಷ್ಣ ಬಾದು. ಅಮ್ಮ, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದಿ. ಏನಿದು ನಿಮ್ಮ ಇಬ್ಬರ ಕಣ್ಣಲ್ಲಿ ನೀರು? ಈ ನರಸಿಂಹ ನಿಮ್ಮಿಂದ ದೂರನಾಗಿದ್ದಾನೆಂಬ ಚಿಂತೆಯೋ? ಇಲ್ಲ, 4 ಜನರ ಮಧ್ಯದಲ್ಲಿ ಮೆರೆಯಬೇಕಿದ್ದ ನನ್ನ ತಮ್ಮ ಕೂಲಿಗಾಗಿ ಕಾಲ ಕಳೆಯುತ್ತಿದ್ದಾನೆಂಬ ಚಿಂತೆಯೋ? ಇಲ್ಲ, ಯಾವ ರೌಡಿ ಮಗನಾದರೂ ನಿಮ್ಮ ಮೇಲೆ ಕೈ ಮಾಡಿದನು? ಹಾಗಾದರೆ ಈಗಲೇ ಅಣ್ಣ ಆ ಪಾಪಿಯನ್ನು ಒದ್ದು ತಂದು ಅವನ ನೆತ್ತಿಯನ್ನು ಸೀಳಿ ಎತ್ತರ ಕುಡಿದು ಬಿಡ್ತೇನೆ. ಶಾಂತನಾಗು ತಮ್ಮ, ಶಾಂತನಾಗು. ಅಣ್ಣ ತಂಗಿಯರ ಕಣ್ಣಲ್ಲಿ ನೀರು ಹರಿಸಿದರೆ ಇನ್ನೆಲ್ಲಿದೆಯಪ್ಪ ಈ ನರಸಿಂಹನಿಗೆ ಶಾಂತಿ? ಕನ್ನಡದ ಶಾಂತಿಯ ನೆಲದಲ್ಲಿ ಕ್ರಾಂತಿಯ ಕಹಳೆಯನ್ನು ಊದಿ ಮಹಿಳೆಯರ ದೌರ್ಜನ್ಯಕ್ಕೆ ಮುಂದಾದವನು ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅವನನ್ನು ಹೆಡ ಮುರಿದು ಹೊತ್ತು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಅಡ್ಡ ಹಾಕಿ ಕಡಿಯುವುದೊಂದೇ ನನ್ನ ಕೆಲಸವನ್ನ, ಕಡಿಯುವುದೊಂದೇ ನನ್ನ ಕೆಲಸ. ಅಣ್ಣ, ಇವು ಸಂತೋಷದ ಕಣ್ಣೀರಣ್ಣ. ಆ ವಿಷಯ ನಿನಗೆ ಬೇಡಣ್ಣ, ಬೇಡ. ಹೌದಪ್ಪ, ಕುರಿ ಕಾಯಲು ಹೋದ ನನ್ನ ತಮ್ಮ ಕುದುರೆ ಏರಿ ದೊರೆಯಾಗಿ ಬಂದಲ್ಲ ಅಂತ ಸಂತೋಷದ ಕಣ್ಣೀರಪ್ಪ, ಸಂತೋಷದ ಕಣ್ಣೀರು. ಅಣ್ಣ, ಅದೊಂದು ದೊಡ್ಡ ಕಥೆಯನ್ನ. ನಾನು ಕುದುರೆ ಸವಾರನಲ್ಲಿ ಚಾಣಕ್ಷನಾಗಿರುವುದನ್ನು ನಮ್ಮ ನಾಡಗೌಡರು ಕಂಡು ಕುರಿ ಕಾಯ್ದನ್ನು ಬಿಡಿಸಿ ನಮ್ಮ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿದ್ದಾರಪ್ಪ. ಹಾಗಾದ್ರೆ ಅವ್ರು ಎಂತ ಪುಣ್ಯವಂತರಪ್ಪ. ಅಷ್ಟೇ ಕಪ್ಪ, ನಾನು ಊರಿಗೆ ಹೋಗಿ ಬರುತ್ತೇನೆ ಅಂದಾಕ್ಷಣ ತಮಗೆ ಬಟ್ಟೆ, ತಂಗಿಗೆ ಪೀತಾಂಬರಿಯನ್ನು ಕೊಟ್ಟು ಹಾಗೆ 5,000 ಹಣವನ್ನು ಕೊಟ್ಟಿದ್ದಾರೆ, ತೆಗೆದುಕೋಣ. ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆರುವ ಪ್ರಜೆಗಳ ಸರ್ಕಾರ ಇದ್ರು ಕೂಡ ಇವತ್ತಿಗೂ ತಮ್ಮ ಘನತೆ ಗೌರವ ಉಳಿಸಿಕೊಂಡು ಬಂದು ನಮ್ಮಂತ ಬಡವರನ್ನ ಕರುಣಿಸಿ ಕಾಪಾಡ್ತಾ ಇರೋರ ಋಣನ ಯಾವತ್ತಪ್ಪ ತೀರಿಸ್ಬೇಕು? ಅಣ್ಣ, ಅಣ್ಣ, ಈ ಋಣವನ್ನು ನಾನು ತೀರಿಸುತ್ತೇನಣ್ಣ. ನೀ ಯಾವುದನ್ನು ಚಿಂತಿಸಬೇಡಿ. ಸದಾ ನಿನ್ನ ಆಶೀರ್ವಾದ ನನ್ನ ಮೇಲೆ ಇದ್ದರೆ ವರ್ಷದೊಳಗೆ ತಂಗಿಯಮ್ಮನ ಮದುವೆ ಕಾರ್ಯವನ್ನು ಮಾಡಿ ಮುಗಿಸುತ್ತೇನೆ. ನೋಡೋಣ ಅಣ್ಣ ಹೇಗೆ ಚೇಷ್ಟೆ ಮಾಡ್ತಾನೆ ಅಂತ. ತಂಗಿಯಮ್ಮ, ಇದು ಚೇಷ್ಟೆ ಮಾತಲ್ಲಮ್ಮ, ನಿನ್ನ ಅಣ್ಣನಾಗಿ ನಿಷ್ಠೆಯಿಂದ ಹೇಳುವ ಮಾತು. ಕಷ್ಟ ಕಾರ್ಪಣ್ಯದ ದುಷ್ಟರ ಕಾಲದಲ್ಲಿ ಭ್ರಷ್ಟ ರಾಜಕಾರಣಿಗಳು ತಮ್ಮ ಹೋಟಿನ ಆಸೆಗಾಗಿ ಜಾತಿ ಜಾತಿ ಎಂಬ ಜಗಳ ಹಚ್ಚಿದ್ದಾರೆ. ಲುಚ್ಚ ನಾಯಕರಾಗಿ ಹುಚ್ಚ ಬಂದ ಬಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಜಾಲ ಬೀಸಿ ಗೌರವಿಸುತ್ತಿದ್ದಾರೆ. ಅದಕ್ಕೆ ನಿನಗೆ ತಾಳ್ಮೆ ಎಂಬ ತಾಳಿ ಕಟ್ಟಿಸಿ, ಹಣೆಗೆ ಡೇಂಜರ್ ಸಿಗ್ನಲ್ ಎಂಬ ಕುಂಕುಮ ಇಡಿಸಿ, ಮುಡಿಗೆ ಮುಳ್ಳಿಗವನ್ನು ಮುಡಿಸಿ, ಕಾಲಿಗೆ ಕಾಲುಂಗುರ ತೊಡಿಸಿ, ಮುತ್ತೈದ ಎಂಬ ನತ್ತ ನಡೆಸುವ ಆಸೆ ತಂಗಿ, ನತ್ತ ನಡೆಸುವ ಆಸೆ. ಶಬಾಷ್ ತಮ್ಮ, ಶಬಾಷ್. ಗಂಡದಿಯ ಮಾತನ್ನು ಹೇಳಿದೆ ಗಂಡಾಗಿ. ಅದಕ್ಕೆ ಹೇಳ್ತಾರೆ ಹುಲಿ ಹೊಟ್ಟಾಗ ಹುಲಿನೇ ಹುಡ್ತೈತೆ. ನಂದು ಒಂದು ಮಾತು, ಧರ್ಮೋ ರಕ್ಷಿತೆ ರಕ್ಷಿತೋ ಅಂತ ಹೇಳ್ತಾರ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಕನ್ನಡ ನಾಡಲ್ಲಿ ಜನಿಸಿ ಕಂಡು ಎನಿಸಿಕೊಂಡಿರುವ ನಾವು ಸತ್ಯಕ್ಕಾಗಿ ದೇಹ ಬೀಳಲಿ, ನ್ಯಾಯಕ್ಕಾಗಿ ಪ್ರಾಣ ಹೋಗಲಿ,
ಕನ್ನಡ ನಾಡಿನ ನಾರಿಯರ ಪ್ರಾಣ ರಕ್ಷಣೆಗಾಗಿ ನಿನ್ನ ರಕ್ತ ಹರಿಯಲಿ. ಸತ್ಯವನ್ನು ಯಾವತ್ತೂ ಕೈ ಬಿಡಬೇಡ. ಪರಸ್ತ್ರೀ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ತಾಯಿ ಅಂತ ಪೂಜೆ ಮಾಡು. ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡಬೇಡ. ಹಾ ತಂಗಿ, ನನ್ನ ತಮ್ಮ ಹೇಳಿದ ಮಾತು ಕೇಳಿಸ್ಕೊಂಡೇನು? ನೋಡಪ್ಪ, ಇದೇ ಸಂತೋಷದಾಗ ನನ್ನ ತಮ್ಮ ಹಸಿದು ದಣಿದು ಬಂದಾನ. ಅದಕ್ಕಾಗಿ ನನ್ನ ತಮ್ಮನಿಗೊಂದು ಹಾಡ ಹಾಡಿ ಸಂತೋಷ ಪಡಿಸು. ಆಯ್ತಣ್ಣ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆಗಾಡಾಗಲಿ. ಜೊತೆಗೆ ಸೌರಿನಿಂದ ನಿಂದ ಬೀಳು ಕೊಡುವೆ. ನೀನು ನಡೆಯುವ ಹಾದಿಗೆ ನಾನು ಹೂವನ್ನು ಹಾಕುವೆನು. ತಾರೋಟಿನಲ್ಲಿ ಮೆರವಣಿಗೆ ಮಾಡಿ ಹರಸುತ್ತ ಸಾಗುವೆನು, ಕೊಂದರಿಸುತ್ತ ಸಾಗುವೆನು. ನನ್ನ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆಗಾಡಾಗಲಿ. ಅಣ್ಣ, ತಮ್ಮ ತಂಗಿಯೊಂದಿಗೆ ಕೂಡಿ ಹಾಡನ್ನು ಹಾಡುತ್ತಿರೋಲ್ಲ, ನಿನಗೆ ನನ್ನ ಸಾಲ ಬಗ್ಗೆ ಯೋಚನೆ ಇಲ್ಲವೇ? ಮುಂದೆ ಮಾತನಾಡಬೇಡಣ್ಣ. ಮಲ ಮಕ್ಕಳು ಎಂಬ ಭೇದ ಭಾವ ನೀನು ಇದರಲ್ಲಿ ನೀನೇ ತೋರಿಸ್ತೀಯ. ನಿನಗೆ ಶಾಲೆ ಕಲಿಸಲು ಆಗದರೆ ಹೇಳಿಬಿಡು, ನಾನು ಹೋಗಿ ನನ್ನ ತಾಯಿಯನ್ನೇ ಕೇಳ್ತೇನೆ. ತಮ್ಮ ಈ ವಿಷಯವನ್ನ ತಾಯಿಯವರಿಗೆ ಹೇಳಿ ಕದರ ಹಚ್ಚಬೇಡಪ್ಪ.
ಅದನ್ನು ನಾನು ಸರಿ ಮಾಡ್ತೀನಿ. ತಮ್ಮ, ನಿನ್ನ ಶಾಲೆಯ ಬರ ನನಗಿರಲಿ. ನಾನು ದುಡಿದು ಹಣ ಸಂಪಾದಿಸಿ ನಿನ್ನ ಶಾಲೆಗೆ ಕಳಿಸುತ್ತೇನೆ. ಅಲ್ಲ, ಹಾಗೆ ಎಲ್ಲರನ್ನು ನಾನೇ ನೋಡಿಕೊಳ್ಳುತ್ತೇನೆ. ಇದೀಗ ತಂದ ಹಣದಿಂದ ತಮ್ಮನ ಶಾಲೆಗೆ ಕಳಿಸಿಕೊಡೇನಾ? ಸರಿಯಪ್ಪ, ಹಾಗೆ ಆಗಲಿ. ದೊಡ್ಡಪ್ಪ, ಈ ವಿಷಯವನ್ನ ತಾಯಿಯವರಿಗೆ ತಿಳಿಸಿ ನಿನ್ನ ಶಾಲೆ ಕಳಿಸಿ ವಿಚಾರ ಮಾಡೋಣ. ಹಾ? ಅಣ್ಣ ತಂಗಿ ಏನೇ ಮಾಡ್ತೀರ ಮನೆಯಲ್ಲಿ? ಈಗ ಬಂದೇನ ತಮ್ಮ? ಹೌದಣ್ಣ, ನಮ್ಮನ್ನ ಬೆಳೆಸಿ ಉಣ್ಣಿಸಿ ಎಲ್ಲ ಬೆಂಗಳೂರಿಗೆ ಕಾಲೇಜ್ಗೆ ಹಚ್ಚಿದ ಹೌದು. ಆ ಸಿದ್ದರಾಮಯ್ಯ ಆಶೀರ್ವಾದ ನನಗೆ ಪಿ.ಎಸ್. ಕೆಲಸ ಸಿಕ್ಕಿದೆ. ಹೌದೇನೋ ತಮ್ಮ, ನಿಜನಾ? ಹೌದಣ್ಣ. ಸಂತೋಷಪ್ಪ, ತುಂಬಾ ಸಂತೋಷ ಆಯ್ತು. ಬಡತನದಾಗ ಶಾಲೆ ಕಲಿಸರು ನೀವೊಬ್ಬ PSI ನೌಕರಿ ಅದೆಲ್ಲ, ಅದೇ ನಮಗೆ ತುಂಬಾ ಸಂತೋಷ ಆಯ್ತು. ಹೌದಣ್ಣ, ಈ ಸಂತೋಷ ಸಂಭ್ರಮದಲ್ಲಿ ನಿಮಗೆ ಸ್ವೀಟ್ ತಿಂತೇನೆ. ಹೌದಾ ತಮ್ಮ? ಮೊದಲು ತಂಗಿ ಕೊಡಪ್ಪ ಸ್ವೀಟನ್ನ. ಅಣ್ಣ, ಈ ಸಂತೋಷ ಸಂಭ್ರಮದಲ್ಲಿ ನೆನಪಾದಿಗೆ ಆಡಬಾರ್ದಣ್ಣ. ಮೊದಲೇ ಟೈಮ್ ಆಗೈತಿ, ಹಾಡ ಹಾಡಬೇಕಾ? ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಸಹೋದರಿಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಸಹೋದರಿಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ, ಹಾರೈಸುವೆ ನಾನೇ ದಿನ. ನಿನಗೊಂದು ಸರಿ ಜೋಡಿ ಬೇಕೇನು ಕೇಳು, ಮಧುಚಂದ್ರ ಎಲ್ಲಿಂದು ಕಿವಿಯಲ್ಲಿ ಹೇಳು, ಬೇಕೇನು ವಜ್ರದ ಸರವು, ಬೇಕೇನು ಮುತ್ತಿನ ಕರವು, ನೀನಾಸೆ ನನ್ನಲ್ಲಿ ಹೇಳು, ಬೇಕು ಬೇಕು. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಸಹೋದರಿಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ. ಲಾ 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 ಲಾ, ಲಾ 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 ಲಾ, ಲಾ 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 ಲಾ, ಲಾ ಲಾ ಲಾ. ನೋಡ್ರಪ್ಪ, ಇವತ್ತು ನನ್ನ ತಮ್ಮ PSI ನೌಕರಿ ಅದಕ್ಕೆ ಸಂತೋಷದಾಗ ಮನ್ಯಾಗ ಹೋಳಿಗೆ ಊಟ ಆಯ್ತಿ. ಎಲ್ಲರೂ ಹೋಳಿಗೆ ಊಟ ಮಾಡಿ ಸಂತೋಷ ನಡಿ ಅಣ್ಣ. ಆಯ್ತು, ನಡೀರೋಣ.